ನಂತರ ಪ್ರೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ರಾಜ್ಯ ರಾಜಕಾರಣದ ಶಕ್ತಿಪೀಠದಲ್ಲಿ ಇಂದು ಮಹತ್ವದ ವಿದ್ಯಮಾನ ನಡೆದಿದೆ. ಒಂದೆಡೆ ವಿಧಾನಸಭೆಯಲ್ಲಿ ವಿಪಕ್ಷಗಳ ಬಹಿಷ್ಕಾರದ ನಡುವೆಯೇ ನೂತನ ಸಭಾಧ್ಯಕ್ಷರ ಆಯ್ಕೆಯಾಗಿದೆ. ಇನ್ನೊಂದೆಡೆ ವಿಧಾನ ಪರಿಷತ್ನಲ್ಲಿ ಹೈ ಡ್ರಾಮಾ ವೋಟಿಂಗ್ ಸಮರ ನಡೆದಿದೆ. ಕರ್ನಾಟಕ ವಿಧಾನಸಭೆಗೆ ಹೊಸ ಸ್ಪೀಕರ್ ಆಯ್ಕೆ. ಪರಿಷತ್ಗೆ ಸಲೀಂ ಅಹಮದ್, ವಿಧಾನಸಭೆಗೆ ಜಿಎಸ್ ಪಾಟೀಲ್. ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ಸಭಾಪತಿ ಸ್ಥಾನಕ್ಕೆ ಬಿಗ್ ಫೈಟ್ ಏರ್ಪಟ್ಟಿತ್ತು. ಕಾಂಗ್ರೆಸ್ನಿಂದ ಸಲೀಂ ಅಹಮದ್ ಪರ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪಿಸಿದ್ರೆ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಪಿಎಚ್ ಪೂಜಾರ್ ಹೆಸರು ತೂರ್ಣವಾಗಿ ಕಣಕ್ಕಿಳಿತು. ಛಲವಾದಿ ನಾರಾಯಣಸ್ವಾಮಿ, ಭೋಜೇಗೌಡ, ಸಂಕನೂರು ಬೆಂಬಲದೊಂದಿಗೆ ಸಮರ ಜೋರಾಗಿತ್ತು. ಸಭಾಪತಿಯವರು ಇದ್ದಾಗ ಮಾನ್ಯ ಹೊರಟ್ಟಿಯವರಿಗೆ ದಬಾವಣೆ ಮಾಡಿ ಸಹಿ ಹಾಕಿಸಲಾಗಿದೆ ಅಂತಕ್ಕಂಥದ್ದು ಬಂದಾಗ ನಾವು ಅದನ್ನು ವಿರೋಧ ಮಾಡತಕ್ಕಂಥದ್ದು ಅನಿವಾರ್ಯವಾಯಿತು. ನಮಗೆ ಮತದಾನದ ಅಂತಿಮ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಬಲ ಪ್ರದರ್ಶನ ಮೆರೆದಿದೆ. ಸಲೀಂ ಅಹಮದ್ ಪರ 38 ಮತಗಳು ಬಿದ್ದರೆ ವಿರೋಧವಾಗಿ 30 ಮತಗಳು ಬಿದ್ದಿವೆ. ಅಂತಿಮವಾಗಿ ಸಲೀಂ ಅಹಮದ್ ಸಭಾಪತಿ ಪೀಠವನ್ನ ಅಲಂಕರಿಸಿದ್ದಾರೆ. ಆದರೆ ಈ ಆಯ್ಕೆ ಪ್ರಕ್ರಿಯೆ ವೇಳೆ ಪರಿಷತ್ನಲ್ಲಿ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಹೊರಟ್ಟಿಯವರಿಂದ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದು ಸರ್ಕಾರ ಗೂಂಡಾಗಿರಿ ಮಾಡಿ ಅಧಿಕಾರ ಕಿತ್ಕೊಂಡಿದೆ ಎಂದು ಬಿಜೆಪಿ ಕಿಡಿಕಾರಿದೆ. ಇನ್ನು ವಿಧಾನಸಭೆಯಲ್ಲಿ ಜಿಎಸ್ ಪಾಟೀಲ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ವಿಧಾನಸಭೆಯ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಬಾಯ್ಕಾಟ್ ಮಾಡಿ ಸದನದಿಂದ ಹೊರನಡೆದರು. ಸ್ಪೀಕರ್ ಆಯ್ಕೆ ಬಗ್ಗೆ ಸದನದಲ್ಲಿ ಹಂಗಾಮಿ ಸ್ಪೀಕರ್ ಜಯಚಂದ್ರ ರೂಲಿಂಗ್ ಕೊಟ್ಟರು. ನಂತರ ಸಿಎಂ ಡಿಕೆ ಶಿವಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನ ಸೂಚಿಸಿದ್ರು. ಒಟ್ನಲ್ಲಿ ವಿಪಕ್ಷಗಳ ತೀವ್ರ ವಿರೋಧ, ಬಹಿಷ್ಕಾರದ ನಡುವೆಯೂ ಶಾಸನಸಭೆಯ 2 ಸದನಗಳ ಚುಕ್ಕಾಣಿಯನ್ನು ಕಾಂಗ್ರೆಸ್ ತನ್ನ ವಶಕ್ಕೆ ಪಡೆದುಕೊಂಡಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.